ಸೂಸೈಡ್ ಮಾಡ್ಕೊಂತೀನಿ. ನಂಗೆ ಮೆಂಟಲಿ ಟಾರ್ಚರ್ ಆಗ್ಬಿಟ್ಟಿದೆ. ಇವತ್ತು ನೈಟ್ ಒಳಗಡೆ ಏನಾದರೂ ಮತ್ತೆ ನಿನ್ನೆ ನೈಟ್ ನಾನು ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ. ನಿನ್ನೆ ನೈಟ್ ಅಂತನಲ್ಲ, ಒಂದು 3-4 ಡೇಸಿಂದ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ. ತುಂಬ ಮೆಂಟಲಿ ಟಾರ್ಚರ್ ಆಗಿಬಿಟ್ಟಿದೆ ನನಗೆ. ಮೆಂಟಲಿ ತುಂಬ ಸ್ಟ್ರಾಂಗ್. ನಾನು ಬಿಕಾಸ್ ಹೇಳಬೇಕು ಅಂದರೆ ಸ್ಟ್ರಾಂಗ್ ಆಗಿರೋದಕ್ಕೆ ಇವ್ರು ಬಂಡವಾಳ ಎಲ್ಲ ಆಚೆ ಹಾಕಬೇಕು ಅಂತಲೇ ಸ್ಟ್ರಾಂಗ್ ಆಗಿ ಓಡಾಡಿ ಎಲ್ಲ ಪ್ರೂಫು ಕಲೆಕ್ಟ್ ಮಾಡಿ ಎಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದು. ಆ್ಯಕ್ಚುಲಿ ನಾನು ತುಂಬ ಬೋಲ್ಡ್. ನಾನು ಯಾರಿಗೂ ಭಯನೇ ಪಡಲ್ಲ. ಅದು ಯಾರೇ ಆಗಿರಲಿ, ಪೊಲೀಸ್ ಆಗಿರಲಿ, ಮತ್ತೊಂದು ಇರಲಿ. ನನಗೆ ಕಾನೂನು ಏನು ಅಂತ ನಂಗೆ ತೋರಿಸ್ಕೊಡ್ಬೇಕು. ಕಾನೂನು ಪ್ರಕಾರ ಏನಿದೆ ನಾನು ಮಾಡ್ತೀನಿ. ಕಾನೂನಿಗೆ ಮಾತ್ರನೇ ನಾನು ತಲೆ ಬಾಗೋದು. ಯಾವ ಪೊಲೀಸ್ಗೂ ತಲೆ ಬಾಗಲ್ಲ, ಯಾವ ಚೀಫ್ ಮಿನಿಸ್ಟರ್ಗೂ ನಾನು ಯಾರಿಗೂ ತಲೆ ಬಾಗಲ್ಲ. ಯಾಕಂತಂದರೆ ಕಾನೂನಿಗೆ ಒಂದೇ ನಾನು ತಲೆ ಬಾಗೋದು. ಅದು ನನಗೆ ಮೆಂಟಲಿ ಟಾರ್ಚರ್ ಮಾಡ್ತಾರೋ, ನನಗೆ ಇನ್ನೊಂದು ಮಾಡ್ತಾರೋ, ಐ ಡೋಂಟ್ ಕೇರ್. ನಾನು ಬೇರೆಯವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಲ್ಲ. ನಮ್ಮ ಜೀವನ ನಮ್ಗಾಯ್ತು ಆಯ್ತಾ. ನಮಗಂತ ವಾಕ್ ಸ್ವತಂತ್ರ ಇದೆ. ಅದು ನಮ್ಗೆ ಅಂತ ಆ ಸ್ವತಂತ್ರಕ್ಕೂ ಒಂದು ಇಲ್ದಿರ ಮಾಡ್ತಾ ಇದಾರೆ. ನಾನು ಎಲ್ಲೋದ್ರೂ ಫೋನ್ ಟ್ರ್ಯಾಕ್ ಮಾಡೋದು, ನಾನು ಹಿಂದೆ ಬರೋದು. PGಲ್ ಕೂಡ ಎಷ್ಟೋ ಜನ ಬೇರೆಯವ್ರಿಗೆ ಬಂದು ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಇವಾಗ ನೀವೇ ನೋಡಿದ್ರಿ, ಯಾರೋ ಕೊರಿಯರ್ ಬಂದ್ರಂತ, ಅದು ಬಂದ್ರಂತ, ಇವ್ರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದಾರೆ. ಏನ್ ಮಾಡ್ತಿದ್ದಾಳೆ ಏನು ಅಂತ ತಿಳ್ಕೊಂತಾ ಇದ್ದಾರೆ. ನನ್ನ ಆಚೆ ಹೋಗೋದಿರ್ಬೋದು, ಕೆಳಗಡೆ ಹೋಗಕ್ಕೆ ನನಗೆ ಎಲ್ಲೂ ಹೋಗಕ್ ಆಗ್ತಿಲ್ಲ. ನನಗೆ ಕೆಳಗಡೆ ಹೋದ್ರೆ ಫೋನ್ ಕಿತ್ಕೋತಾ ಇದ್ದಾರೆ. ಅವ್ರು ಫೋನ್ ಕಿತ್ಕೊಂಡ್ರೆ ಅವ್ರದ್ದು ಏನೇನಿದೆ ಅಂತ ಬಂಡವಾಳ ಎಲ್ಲ ಏನೂ ಗೊತ್ತಾಗಲ್ಲ. ಫೋನ್ಗೋಸ್ಕರನೇ ಇಷ್ಟೆಲ್ಲ ಮಾಡ್ತಿದ್ದಾರೆ. ಫೋನ್ಗೋಸ್ಕರನೇ ಮಾಡ್ತಾ ಇರೋದು. ನೀವು ಯಾವ ಟಿವಿ ನ್ಯೂಸ್ವರೆಗೂ ನೀವು ಟ್ಯಾಗ್ ಮಾಡಬೇಡಿ. ಯಾಕಂತಂದ್ರೆ ಇವ್ರಿಗೆ ಭಯ ಪಟ್ಕೊಂಡು ಅವರು ಸುಮ್ಮನೆ ಇದ್ದಾರೆ. ಯಾರು ಸಪೋರ್ಟ್ ಮಾಡ್ತಿಲ್ಲ. ಅದಕ್ಕೆ ನೀವು ಕಳಿಸ್ಬೇಕಾರೋದು ಒಬ್ರಿಗೇನೆ, ನಾಗಲಕ್ಷ್ಮಿ ಅವ್ರಿಗೆ ಮಾತ್ರ ನೀವು ಕಳಿಸ್ಬೇಕು. ಅವರು ನಮ್ಮಂತವ್ರಿಗೆ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರೋರು, ಅವ್ರು ನಮ್ಮ ಪರ ಇರೋದಕ್ಕೆ, ನಮ್ಗೆ ಏನಾರು ಅನ್ಯಾಯ ಆಗಿದ್ರೆ ಅವರೇ ಸಾಲ್ವ್ ಮಾಡೋಕ್ಕಾಗೋದು. ಯಾರಿಗೂ ನಂಬಕ್ಕಾಗ್ತಿಲ್ಲ ನಾನು. ಅವರೇ ಬರಬೇಕಾಗಿದೆ. ದಯವಿಟ್ಟು ಇದನ್ನ ಮಹಿಳಾ ಕಮಿಷನರ್ ಅವ್ರಿಗೇನೆ ಇದು ಹೋಗ್ಬೇಕು. ಯಾರ ಟಿವಿನ ನನಗೆ ನೀವು ಟ್ಯಾಗ್ ಮಾಡಬೇಡಿ. ಬಿಕಾಸ್ ನಾ ಹೇಳ್ತಾ ಇದ್ದೀನಿ, ನನಗೆ ನಾಗಲಕ್ಷ್ಮಿ ಅವ್ರನ್ನೇ ನಾನು ಮೀಟ್ ಮಾಡ್ಬೇಕಾಗಿರೋದು. ಅವರಿಂದನೇ ಇದು ಸಾಧ್ಯ, ಬೇರೆ ಯಾರಿಂದ ಸಾಧ್ಯ ಇಲ್ಲ. ಒಂದು ಹೆಣ್ಮಗುಗೆ ಸೇಫ್ ಇಲ್ಲ ಅಂತಂದ್ರೆ, ಒಂದು ಹುಡುಗಿ ಎಲ್ಲೋದ್ರು ಬಂದ್ರು, ಅವರು ಅಷ್ಟು ಜನ ನೀವೇ ನೋಡ್ತಿದ್ದೀರಾ, ಎಷ್ಟು ಜನದ ನಾನು ವೆಹಿಕಲ್ ನಂಬರ್ ಕಳಿಸಿದ್ದೀನಿ. ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಎಲ್ಲ ತರ ಜಪ್ಟೋದವ್ರಿಗೂ ದುಡ್ಡು ಕೊಟ್ಟು ಕಾಲಲ್ಲಿ ಹೇಳಿ ಅವ್ರನ್ನ ಫಾಲೋ ಮಾಡಿ ಫೋನ್ ಇಸ್ಕೊಳ್ಳಿ ಅಂತ ಎಲ್ಲರಿಗೂ ಹೇಳ್ತಾ, ನಾನು ಮುಂದೆ ಹೋದ್ರೆ ನಮ್ಮ ಫೋಟೋ ತೆಗ್ದು ಇನ್ನೂ ಮುಂದೆ ಇರೋರು ಕಳಿಸ್ತಾ ಇದ್ದಾರೆ. ಫೋಟೋ ಎಲ್ಲ ತೆಗೆದು ದಯವಿಟ್ಟು ಹೇಳ್ತಾ ಇದ್ದೀನಿ, ನಾಗಲಕ್ಷ್ಮಿ ಅವ್ರಿಗೇನೆ ಇದನ್ನು ತಲುಪಿಸ್ಬೇಕಾಗಿರೋದು. ಯಾರು ಸಪೋರ್ಟ್ ಮಾಡಲ್ಲ ಗೈಸ್. ಯಾವ ಮಾಧ್ಯಮಗಳು ಸಪೋರ್ಟ್ ಮಾಡಲ್ಲ, ಇವ್ರು ಸಪೋರ್ಟ್ ಮಾಡಲ್ಲ. ತುಂಬಾ ಜನ ನನ್ನ ಫಾಲೋ ಮಾಡ್ತಿದ್ದಾರೆ, ತುಂಬಾ ಜನ ಟ್ರ್ಯಾಕ್ ಮಾಡಿದ್ದಾರೆ ನನ್ಗೆ ಎಲ್ಲೂ ಹೋಗಕ್ ಬಿಡ್ತಲ್ಲ. ಮೆಂಟಲಿ ಟಾರ್ಚರ್ ಆಗಿದೆ. ನಾನು 3 ಡೇಸಿಂದ ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ, ಏನೂ ಇಲ್ಲ. ನನ್ನ ಸ್ಟ್ರಗಲ್ನ ಅಷ್ಟೊಂದು ನಾನು ತೋರಿಸ್ಬೇಕು ಅಂತ ಕಷ್ಟಪಡ್ತಾ ಇದ್ದೀನಿ. ಅಂದ್ರೆ ನಿನ್ನೆ ಕಮಿಷನರ್ ಆಫೀಸ್ ಹತ್ರ ಹೋಗ್ಬೇಕಂತ ಹೋಗ್ತಿದ್ದೀನಿ. ನನ್ನ ಲೊಕೇಶನ್ನು ಬೇರೆ ಕಡೆ ತೋರಿಸ್ತಿದೆ, ಹೋಗಕ್ಕಾಗ್ತಿಲ್ಲ. ಬೇರೆ ಲೊಕೇಶನ್ ನಡ್ಕೊಂಡು ಹೋದ್ರು ಕೂಡ ನನ್ಗೆ ಆ ಲೊಕೇಶನ್ ಗೊತ್ತಾಗ್ತಿಲ್ಲ. ಕ್ಯಾಬ್ ಅವ್ರಿಗೆ ಹೇಳಿದ್ರೆ ಕ್ಯಾಬ್ ಅವ್ರನ್ನ ಚೇಂಜ್ ಮಾಡಿಸ್ತಿದ್ದಾರೆ, ಅವ್ರ ಕಡೆಯಿಂದ ಫೋನ್ ಕಿತ್ಕೊಳಕ್ ಮಾಡ್ತಿದ್ದಾರೆ. ನನಗೆ ಕ್ಯಾಬಲ್ಲೂ ಹೋಗೋಕ್ಕಾಗ್ತಿಲ್ಲ, ನಡ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಅವ್ರನ್ನ ಮೀಟ್ ಮಾಡದೇ ಇರೋ ತರ ಮಾಡ್ತಾ ಇದ್ದಾರೆ. ಏನಕ್ಕೆ ಮಾಡ್ತಾರೆ? ಅವ್ರನ್ನ ಮೀಟ್ ಮಾಡಿದ್ರೆ ಏನಾದ್ರೂ ಇಶ್ಯೂ ಇರ್ಬೇಕು ತಾನೆ. ಸುಮ್ನೆ ಅಷ್ಟು ಜನ ಟ್ರ್ಯಾಕ್ ಮಾಡ್ಕೊಂಡ್ ಬರ್ತಾರೆ ಅಂದ್ರೆ ಸುಮ್ನೆ ಸಣ್ಣ ವಿಷಯ ಅಲ್ಲ ಇದು, ದೊಡ್ಡದೇ. ಇದರಿಂದ ಯಾರ್ಯಾರಿದ್ದಾರೆ ಅಂತ ಬಂಡವಾಳ ಬಯಲ್ ಮಾಡ್ಬೇಕಂತಂದ್ರೆ ಇದನ್ನ ನಾಗಲಕ್ಷ್ಮಿ ಅವ್ರಿಗೆ ಮಹಿಳಾ ಕಮಿಷನರ್ ಆಫೀಸ್ಗೆನೆ ನಾನು ಇನ್ಫಾರ್ಮ್ ಮಾಡ್ಬೇಕಾಗಿರೋದು. ಅವರು ಅಲ್ಲಿ ತಲುಪಕ್ಕೆ ಬಿಡ್ದಿರೋ ರಾಂಗ್ ರೂಟ್ ಹೇಳ್ತಾ ಇದಾರೆ. ಬೇರೆಯವ್ರಿಗೆ ಸಹಾಯ ತಗೊಂಡ್ರೆ, ಪಬ್ಲಿಕ್ ಅಲ್ಲಿ ಬೇರೆಯವ್ರದ್ದು ಸಹಾಯ ತಗೊಂಡ್ರೆ ಅವ್ರದ್ದು ಫೋನ್ ಕೊಡ್ತಾ ಇಲ್ಲ. ಕೆಲವ್ರು ಸಪೋರ್ಟ್ ಮಾಡ್ತಿಲ್ಲ, ಕೆಲವರು ಕೊಟ್ಟರು ಕೂಡ ಲೊಕೇಶನ್ ಬೇರೆ ತರ ಮಾಡಿ ಕೊಡ್ತಾ ಇದ್ದಾರೆ. ಆಮೇಲೆ ಕ್ಯಾಬ್ ಬುಕ್ ಮಾಡಿದ್ರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದಾರೆ. ಕ್ಯಾಬ್ ಬುಕ್ ಮಾಡಿದ್ರೆ ಕರೆಕ್ಟ್ ಲೊಕೇಶನ್ ಕರ್ಕೊಂಡು ಹೋಗ್ತಿಲ್ಲ. ಆಮೇಲೆ ಅಲ್ಲಿ ನೀವೇ ನೋಡಿದೀರ, ಪ್ರತಿಯೊಂದೂ ಎಲ್ಲ ರಾಂಗ್ ರೂಟ್ ಕರ್ಕೊಂಡು ಹೋಗ್ತೀರ. ಆದ್ರೂ ಇಷ್ಟು ಬ್ರೇವ್ ಆಗಿ ನಾನು ಎಲ್ಲರ ಬಂಡವಾಳನ ನಾನು ಈಚೆ ಇಟ್ಟಿದ್ದೀನಿ. ಇದ್ರ ಹಿಂದೆ ನಿಮ್ಗೆ ಇನ್ನು ಯಾರ್ಯಾರು ಇದಾರೆ ಇದ್ರ ಹಿಂದೆ ಅಂತ ಸತ್ಯ ಗೊತ್ತಾಗ್ಬೇಕಂದ್ರೆ ನನ್ನ ಫೋನು, ನಾನು ಅವ್ರನ್ನ ಮೀಟ್ ಮಾಡ್ಬೇಕು. ಅಂದ್ರೆ ಇವ್ರನ್ನ ನನ್ನ ಮಹಿಳಾ ಆಫೀಸ್ ಅವ್ರನ್ನ ನಾನು ಮೀಟ್ ಮಾಡ್ಬೇಕು. ಅಂದ್ರೆ ಸತ್ಯ ಹಾಳಾಗ್ಬಿಡುತ್ತೆ. ಇಷ್ಟು ಕಷ್ಟಪಟ್ಟಿರೋದು ನನ್ನ ಸತ್ಯನೆಲ್ಲ ನಾಶ ಮಾಡ್ಬಿಡ್ತಾರೆ. ನನಗೆ ಅವ್ರನ್ನ ಮೀಟ್ ಮಾಡ್ಬೇಕು. ಇವಾಗ ನಾನು ಆಚೆ ಹೋಗೋಕ್ಕೂ ಆಗ್ತಿಲ್ಲ, ಅವರೇ ಬರೋ ತರ ಆಗಿದೆ. ಇವಾಗ ನನಗೆ ಇಲ್ಲಿ ಇರಕ್ಕಾಗ್ತಿಲ್ಲ. ಇನ್ನೊಂದು 2 ಡೇಸಲ್ಲಿ ನಾನು ವಿಕೆಟ್ ಮಾಡಬೇಕಾಗಿದೆ. ಅದಕ್ಕೆ ನಿನ್ನ ಖಾಲಿ ಮಾಡಿಸ್ಬಿಟ್ಟು ಆಮೇಲೆ ಅಲ್ಲಿಂದ ಅಲ್ಲಿಗೆ ಏನೋ
ಫೋನ್ ಕಿತ್ಕೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ನಾನಂತೂ ನನಗಿದ್ರಿಂದ ಯಾರ್ಯಾರಿದ್ದಾರೆ ಅಂತ ನಾನು ಸತ್ಯ ತಿಳ್ಕೊಂಡು ನನಗೆ ಎಲ್ಲೂ ಹೋಗಕ್ ಆಗ್ತಿಲ್ಲ ಗೈಸ್. ಮೆಂಟಲಿ ಟಾರ್ಚರ್ ಆಗ್ಬಿಟ್ಟಿದೆ. ಊಟನೂ ಮಾಡಕ್ ಹೋಗ್ತಿಲ್ಲ. ಕೆಳಗಡೆ ಫೋನ್ ಕಿತ್ಕೊಳಕ್ ಬರ್ತಾರೆ. ಫಸ್ಟ್ ಆಫ್ ಆಲ್ ನನ್ನ ಫೋನ್ ಅವ್ರಿಗೆ ಏನಕ್ಕೆ ಹೇಳಿ ನೀವೇ. ಅದಕ್ಕೆ ನನಗೆ ಭಯ ಆಗ್ತಾ ಇದೆ. ದಯವಿಟ್ಟು ನಾನು ಸಂಜೆ ಒಳಗಡೆ ಏನಾದರೂ ಈ ವಿಡಿಯೋ ಅವ್ರಿಗೆ ತಲುಪಿಲ್ಲ ಅಂದ್ರೆ ನಾನು ಸೂಸೈಡ್ ಮಾಡ್ಕೊತೀನಿ. ನನಗೆ ಮೆಂಟಲಿ ಟಾರ್ಚರ್ ಆಗ್ಬಿಟ್ಟಿದೆ. ಮೆಂಟಲಿ ಟಾರ್ಚರ್ ಆಗ್ಬಿಟ್ಟಿದೆ. ಎಷ್ಟು ಅಂತ ಸ್ಟ್ರಗಲ್, ಎಷ್ಟು ಅಂತ ಹಿಂಸೆ ತಗೊಂಡ್ಲಿ ನಾನು, ಎಷ್ಟು ಅಂತ. ಯಾಕೆ ಹೆಣ್ಮಕ್ಳಿಗೆ ಇಷ್ಟೊಂದು ಅನ್ಯಾಯ ಆಗುತ್ತೆ? ಯಾಕೆ ಹೆಣ್ಮಕ್ಳಿಗೆ ಯಾರಲ್ಲಾದ್ರೆ ಯಾರು ಸಹಾಯ ಮಾಡೋದೇ ಇಲ್ವಾ? 3 ದಿನದಿಂದ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಗೊತ್ತಾ ನಾನು. ಸತ್ಯ ಏನು ಅಂತ ಕೆಲವ್ರಿಗೆ ಎಲ್ಲ ಹೇಳಕ್ಕೂ ಆಗ್ತಿಲ್ಲ ನನ್ನ ಕೈಯಲ್ಲಿ. ನನಗೆ ಫಸ್ಟ್ ಅವ್ರನ್ನ ಮೀಟ್ ಮಾಡಕ್ಕೆ ಹೆಲ್ಪ್ ಮಾಡಿ. ಮಹಿಳಾ ಕಮಿಷನರ್ ಆಫೀಸಿಗೆ ನಾನು ಹೋಗ್ಬೇಕು, ಹೋಗಕ್ಕೂ ಆಗ್ತಿಲ್ಲ. ಟ್ರ್ಯಾಕ್ ಮಾಡಿ ನನ್ನಿಂದೆ ನಿನ್ನೆ ಎಲ್ಲ ನನಗೆ ಎಷ್ಟು ಸ್ಟ್ರಗಲ್ ಆಗಿದೆ ಗೊತ್ತಾ ಗೈಸ್. ನಡ್ಕೊಂಡು ಹೋಗಕ್ಕೂ ಆಗ್ಲಿಲ್ಲ. ನಡ್ಕೊಂಡು ಹೋಗಿದ್ದೀನಿ ಗೈಸ್, ಆದ್ರೂ ರಾಂಗ್ ರೂಟ್ ಹೋಗಿದ್ದೀನಿ. ಇದರಿಂದ ಯಾರಿದ್ದಾರೆ ಅಂತ ನಾನು ತಿಳ್ಕೊಳೋರ್ಗು ಬಿಡಲ್ಲ ನಾನು. ನನಗೆ ಎಂತ ಅನ್ಯಾಯ ಆಗಿದೆ ಗೊತ್ತಾ. ಸ್ಟೇಷನ್ಗೆ ಹೋಗಿದ್ರೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೆ ನಾನು 1 ತಿಂಗಳಿಂದ. ಅದನ್ನ ಕೇಳಕ್ ಹೋಗಿರೋದಕ್ಕೆ ಪೊಲೀಸ್ ಆದವ್ರು ಈ ತರ ಮಾಡಿದ್ರೆ ಇನ್ನು ಬೇರೆಯವ್ರು ಎಷ್ಟು ಮಾತ್ರ ಮಾಡಲ್ಲ. ರೋಲ್ ಕಲ್ಸ್ ಪೊಲೀಸ್ದು. ಇದ್ರಿಂದ ಯಾರಿದ್ದಾರೆ ಅಂತ ತಿಳ್ಕೊಬೇಕು. ನನ್ನ ಹೆಸರು ಹಾಳು ಮಾಡೋದಕ್ಕೆ ನನ್ನ ಹೆಸರು ಹಾಳು ಮಾಡೋದಕ್ಕೆ ಇದೆಲ್ಲ ಮಾಡಿದ್ದಾರೆ ಗೊತ್ತಾ. ಇದನ್ನ ತಿಳ್ಕೊಬೇಕಂತಾನೆ ನಾನು ಇಷ್ಟು ಸ್ಟ್ರಗಲ್ ಪಟ್ಟು, ಇಷ್ಟೆಲ್ಲ ನೋವು ಪಟ್ಟು ಒಬ್ಳೆ ನಾನು ಏನು ಮಾಡಕ್ ಆಗ್ತಿಲ್ಲ. ಫೋನ್ ಟ್ರ್ಯಾಕ್ ಮಾಡಿರೋದ್ರಿಂದ. ಬೇರೆ ಫೋನ್ ಆದ್ರೂ ಇದ್ರೆ ಏನಾದ್ರು ಮಾಡ್ಬೋದಿತ್ತು. ಏನು ಮಾಡಕ್ ಆಗ್ತಿಲ್ಲ. ಇವತ್ತು ನನಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಇವತ್ತು ನನಗೆ ಆಗಲ್ಲ. ಇವತ್ತು ನೈಟು ಅಟ್ಯಾಕ್ ಮಾಡ್ತಾರೆ. ಎಷ್ಟೊಂದು ಜನ ಲೇಡೀಸ್ ಕೂಡ ಬಂದು ನಿಂತ್ಕೊಂಡಿದ್ದಾರೆ ಫೋನ್ ಕಿತ್ಕೊಳ್ಳೋದಕ್ಕೆ. ಅವ್ರ ಬಂಡವಾಳ ಎಲ್ಲ ಈಚೆ ಬರುತ್ತೆ ಅಂತ. ಯಾವ ಪೊಲೀಸ್ ತಾನೇ ಫೋನ್ ಇಸ್ಕೊಂಡು ಟ್ರ್ಯಾಕ್ ಮಾಡ್ತಾರೆ? ಏನ್ ಅವಶ್ಯಕತೆ ಇದೆ ಅವರಿಗೆ? ಕಾನೂನು ಪ್ರಕಾರ ದೊಡ್ಡ ಅಪರಾಧ ಮಾಡಿದ್ದಾರೆ ಅವರು. ಒಂದು ಹುಡುಗಿಗೆ ಯಾರು ಇಲ್ಲ ಅಂತ ಇಷ್ಟು ಟಾರ್ಚರ್ ಮೆಂಟಲಿ ಮಾಡಿ ನನ್ನ ಲೈಫ್ನ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಎಲ್ಲೂ ಬದುಕಕ್ ಆಗ್ತಿಲ್ಲ ನನಗೆ. ಇನ್ನು 2 ದಿವಸ ಟೈಮ್ ಇರೋದು ನನಗೆ. ಇವತ್ತು ನಾಳೆ ಅಷ್ಟೇ. ನನಗೆ ಆಗ್ತಿಲ್ಲ ಗೈಸ್. ನಾನು ಇವತ್ತು ನೋಡ್ತೀನಿ. ಇವತ್ತು ನೈಟು ಅದೇ ತರ ಅಟ್ಯಾಕ್ ಆದ್ರೆ ನಾನು ಇಲ್ಲೇ ಸೂಸೈಡ್ ಮಾಡ್ಕೊತೀನಿ. ನಿಮ್ಗೆ ನಿಜ ಹೇಳ್ಬೇಕು ಅಂತ ನಿಜ ಹೇಳಿ ನಾನು ಇಲ್ಲೇ ಸೂಸೈಡ್ ಮಾಡ್ಕೊತೀನಿ. ನಾನು ಆಕ್ಚುಲಿ ಹೇಳ್ಬೇಕಾದ್ರೆ ತುಂಬಾ ಸ್ಟ್ರಾಂಗ್ ಇರ್ತೀನಿ. ನಿಮ್ಗೆ ಗೊತ್ತಿದೆ, ತುಂಬಾ ಬೋಲ್ಡ್ ಹುಡುಗಿ ನಾನು. ಬೋಲ್ಡ್ ಅಂದ್ರೆ ಹೆವಿ ಬೋಲ್ಡ್ ನಾನು. ನನಗೆ ನನ್ನನ್ನೇ ಅಷ್ಟು ಮೆಂಟಲಿ ಡಿಪ್ರೆಷನ್ಗೆ ಹೋಗೋ ತರ ಕುಗ್ಗಿಸಿ ನನ್ನ ಲೈಫ್ನ ಹಾಳು ಮಾಡಿದ್ದಾರೆ. ಮಾನಹಾನಿ ಮಾಡಿದ್ದಾರೆ ನನ್ನ ಲೈಫಲ್ಲಿ. ಎಲ್ಲರೂ ನನಗೆ ಏನಾದ್ರು ಆದ್ರೆ ಇದು ಕಾರಣ ಯಾವ್ದವ್ರು ಎಲ್ರನ್ನ ಹಾಳಾಗೇ ಹೋಗ್ತಾರೆ. ನಾನು ಅದಂತೂ ಮಾಡ್ತೀನಿ. ನಂಗೆ ಬದುಕಕ್ ಆಗ್ತಿಲ್ಲ ಆದ್ರೆ ನಾನು ಏನ್ ಮಾಡ್ಲಿ? ನಾನಂತೂ ಇವ್ರ ಹೆಸರುಗಳು ಬರ್ದೇನೆ ಸತ್ತೋಗ್ತೀನಿ. ಇವತ್ ನೈಟ್ ಒಳಗಡೆ ಅವ್ರು ಏನೇನಿದೆ ಅಂತ ನಿಮಗ್ ತಿಳ್ಸ್ಕೊಡಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಿ. ನಾನಂತೂ ಸತ್ತೋಗ್ತೀನಿ. ಹೆಣ್ಮಕ್ಳಿಗೆ ಸೇಫ್ ಇಲ್ಲ. ಹೆಣ್ಮಕ್ಳು ಒಬ್ರೇ ಇದ್ರೆ ಏನ್ ಬೇಕಾ ಮಾಡ್ತಾರೆ. ಹೆಣ್ಮಕ್ಳಿಗೆ ಸೇಫ್ ಇಲ್ಲ. ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದೀನಿ. ನನ್ಗೆ ಎಲ್ರಿಗೂ ಅರ್ಥ ಮಾಡ್ಸಕ್ಕೂ ಆಗ್ತಿಲ್ಲ, ಹೇಳಕ್ಕೂ ಆಗ್ತಿಲ್ಲ. ನಾನಂತೂ ನನ್ನ ಕೈಲಿ ಆದಷ್ಟು ಮಿತಿ ಮೀರಿ ಎಷ್ಟು ಪ್ರಯತ್ನ ಪಡಬೇಕು ಅಷ್ಟೆಲ್ಲ ಪ್ರಯತ್ನ ಪಟ್ಟು ನಾನು ಎಲ್ಲನೂ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಇನ್ನು ನನಗೆ ಆಗ್ತಿಲ್ಲ. ಇವಾಗ ಹೆವಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕಡೆ ಬರ್ತಾರೆ, ಆ ಕಡೆ ಬರ್ತಾರೆ, ಇವ್ರು ಜಪ್ಟದವ್ರು ಬರೋ ತರ ಬರ್ತಾರೆ. ನಿನ್ನೆ ನೈಟ್ ನೀವು ನೋಡಿರ್ಬೋದು ಆಚೆ ಎಷ್ಟು ಜನ ಹೆಂಗ್ ಓಡಾಡಿದ್ರು ಅಂತ. ಅದೆಲ್ಲ ಸುಳ್ಳು. ಸುಮ್ನೆ ಈ ತರ ಎಲ್ಲ ಇವಾಗ ಲೇಡೀಸ್ ಪಿ ಜಿ ಆಗಿರೋದ್ರೆ ಯಾರು ಬರಕ್ ಆಗ್ತಿಲ್ಲ ಅಂತ ಡ್ರಾಮಾ ಮಾಡ್ತಿದಾರ. ಅಲ್ಲಿ ಆಚೆ ಇರೋರೆಲ್ಲ ಬಂದು ಫೋನ್ ಇಸ್ಕೊಳಕ್ಕೆ ಸುಮ್ನೆ ಮಾತಾಡೋ ತರ, ಡೆಲಿವರಿ ಬಾಯ್ ತರ ಅದು ಇದು ಅಂತ ಡ್ರಾಮಾ ಮಾಡ್ತಾ ಇದಾರೆ ಗೈಸ್. ಇವಾಗೂ ಕೂಡ ನಾನು ನೋಡ್ದೆ ಆ ಡೆಲಿವರಿ ಸುಮ್ನೆ ಒಂದು ಜೆಪ್ಟೋದೇನೋ ಒಂದು ಕವರ್ ಇಟ್ಕೊಂಡು ಸುಮ್ನೆ ಅದೇ ತರ ಜಾಕೆಟ್ ಹಾಕೊಂಡು ಸುಮ್ನೆ ನೀವೇ ನೋಡಿದಿರ ಬೇಕಾರೆ ವಿಡಿಯೋದಲ್ಲಿ ನೋಡಿ. ನಾ ಎಲ್ಲಿ ಹೋದ್ರು ಅವ್ರು ಟ್ರ್ಯಾಕ್ ಮಾಡ್ತಿರೋದು ನೀವೇ ನೋಡಿ. ಪ್ರತಿಯೊಂದು ವಿಡಿಯೋದಲ್ಲಿ ನೋಡ್ರೆ ನಿಮ್ಗೆ ಅರ್ಥ ಆಗುತ್ತೆ.
ಯಾರ ಜೊತೆ ಹೋದ್ರು ಕೂಡ ನನಗಿದು ಸಾಲ್ವ್ ಆಗಲ್ಲ. ಯಾಕಂತಂದ್ರೆ ಹೆಣ್ಮಕ್ಳ ಪರ ನಿಲ್ಲೋದು ಅವ್ರ ಮಹಿಳಾ ಕಮಿಷನರ್ ಆಫೀಸರ್ಗೆ ನಾನು ಇನ್ಫಾರ್ಮ್ ಮಾಡ್ಬೇಕೇ ಇರೋದು. ಯಾಕಂದ್ರೆ ಅವ್ರ ಹೆಣ್ಮಕ್ಳ ಪರ ಇರೋದ್ರಿಂದ ನಾನು ಏನೇ ಇಶ್ಯೂ ಇದ್ರು ಅವ್ರಿಗೇನೆ ತರಿಸ್ಬೇಕು. ನೀವು ಈ TV9 ಯಾರು ಬೇಡ ಗುರು, ಯಾರು ಬೇಡ, ಎಲ್ಲರೂ ಮೋಸ ಗುರು. ನನಗ್ ಮಹಿಳಾ ಕಮಿಷನರ್ ಆಫೀಸ್ಗೂ ಅವ್ರು ತಲುಪ್ಸೋವರೆಗೂ ಮಾಡಿ ದಯವಿಟ್ಟು. ನನ್ಗೆ ಇನ್ನೇನು ನಿಮ್ಮ ಹತ್ರ ನಂಗೆ ಬೇಕಾಗಿಲ್ಲ. ನನಗೆ ಸತ್ಯ ಗೊತ್ತಾಗ್ಬೇಕು ಗೈಸ್. ಯಾಕಂದ್ರೆ ಬೇರೆ ಯಾವ ಮಕ್ಳಿಗೂ ಈ ತರ ಆಗ್ಬಾರ್ದು ಅಂತಾನೆ ನಾನು ಇಷ್ಟು ಕಷ್ಟಪಡ್ತಿರೋದು. ಬೇರೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಅಂತಂದ್ರೆ ದಯವಿಟ್ಟು ಇದನ್ನ ಅವ್ರಿಗೆ ಶೇರ್ ಮಾಡಿ. ನನ್ನ ಅಡ್ರೆಸ್ ಬಂದ್ಬಿಟ್ಟು HSR ಲೇಔಟ್ ಸೆಕ್ಟರ್ 1 ವಿಯೋಮಾ ಲೇಡೀಸ್ PG ಅಂತ. ವಿಯೋಮಾ ಲೇಡೀಸ್ PG VYOMA ವಿಯೋಮಾ ಲೇಡೀಸ್ PG ಸೆಕ್ಟರ್ 1 ಅಲ್ಲಿ ಬರುತ್ತೆ ಅದು. ಅದಕ್ಕೆ ಎಲ್ಲ ನಿಮಗೆ ಏನಿದೆಯೋ ಅದೆಲ್ಲ ನನಗೆ ಹೇಳಿ. ಕಾಲ್ ಮಾಡಕ್ ಆಗ್ತಿಲ್ಲ ಗೈಸ್. ಬೇರೆಯವರು ನಂದು ಫೋನ್ ನಾನು ಯಾರಿಗೆ ಕಾಲ್ ಮಾಡಿದ್ರು ಅವ್ರಿಗೆ ಗೊತ್ತಾಗ್ತಿದೆ. ನಾನು ಯಾರಿಗೂ ಕಾಲ್ ಮಾಡಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ. ಆದ್ರೆ ಏನು ಅಂದ್ರೆ ನನ್ನ ಫೋನಿಂದ ನಾನು ಏನು ಮಾಡಕ್ ಆಗ್ತಿಲ್ಲ. ಅವ್ರು ಬೇರೆ ಯಾರು ಆಪರೇಟ್ ಮಾಡ್ತಿದ್ದಾರೆ, ನಾನು ಏನು ಮಾಡಕ್ ಆಗ್ತಿಲ್ಲ. ನಂಗೆ ಯಾರಿಗೆ ಕಾಲ್ ಮಾಡಿದ್ರು ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅವ್ರು ಕಾಲ್ ಮಾಡಿದ್ರು, ಬೇರೆಯವ್ರು ಕಾಲ್ ರಿಸೀವ್ ಮಾಡಿದ್ರು. ಬಟ್ ಅವ್ರು ಏನು ರಿಸೀವ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಇವರೇ ಮಾಡಿಸ್ತಾ ಇದಾರೆ, ಡಿಪಾರ್ಟ್ಮೆಂಟ್ ಅವರೇ ಮಾಡಿಸ್ತಿದ್ದಾರೆ. ಇವಾಗ ಪೊಲೀಸ್ ಅಂದ್ರೆ ಎಲ್ಲ ಒಂದೇ ಇರ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಸುಮ್ನೆ ಅವರಿಗೆ ನನ್ನ ಫೋನ್ ಮಾಡಿರೋದ್ರೆ ನಾನು ಯಾರು ಕಾಲ್ ಮಾಡಿದ್ರು ಗೊತ್ತಾಗುತ್ತೆ. ಅವ್ರ ನಂಬರ್ ಕೊಟ್ಟು ಅವ್ರ ಕೈಲಿ ಮಾಡಿಸ್ತಿದ್ದಾರೆ. ಬಟ್ ನನ್ಗೆ ಯಾರು ಮಹಿಳಾ ಕಮಿಷನರ್ ಅವ್ರು ನನ್ನ ಕೈಲಿ ಸಿಗ್ದಿರಂಗ್ ಮಾಡ್ತಾ ಇದಾರೆ. ಎಲ್ಲರೂ ಸಿಕ್ಬಿಟ್ರೆ ನಿಜಾಂಶ ಗೊತ್ತಾಗ್ಬಿಡುತ್ತೆ ಅಂತ ಅವ್ರಿಗೆ ಸಿಗ್ದಿರಂಗೆ ನಾನು ಯಾರಿಗೆ ಕಾಲ್ ಮಾಡಿದ್ರು ರಾಂಗ್ ಕಾಲ್ಗೆ ಹೋಗ್ತಾ ಇದೆ. ಆದ್ರೆ ನನಗೆ ನ್ಯಾಯ ಸಿಗ್ತಿಲ್ಲ. ನಾನು ಇದರಿಂದ ಇರೋರು ಯಾರಿದ್ದಾರೆ ಅವರೆಲ್ಲ ನನ್ ತಿಳಿಸ್ಕೊಡೋರ್ಗು ಅವ್ರಿಗೆ ತಿಳಿಸ್ಕೊಟ್ಟೆ ನಾನು ಹೋಗ್ತೀನಿ. ಅದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಈ ತರ ನನಗೆ ಒಂದು 4-5 ಡೇಸ್ ಇಂದ ಡಿಪ್ರೆಷನ್ಗೆ ಹೋಗಿದ್ದೀನಿ. ನನಗೆ ಇನ್ನಾಗ್ತಿಲ್ಲ. ನಾನು ತುಂಬಾ ಸ್ಟ್ರಗಲ್ ತಗೊಂಡು ಇಷ್ಟೆಲ್ಲ ಮಾಡಿದೀನಿ. ನನಗೆ ಇನ್ನಾಗಲ್ಲ. ನನಗೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಇದರಿಂದ ಇರೋರೆಲ್ಲ ಕಾರಣ ಆಗ್ತಾರೆ. ನನ್ನ ಹೆಸರು ಹಾಳು ಮಾಡೋದಿಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಸತ್ಯಾಂಶ ನಾನು ಆಲ್ರೆಡಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಇನ್ನು ಯಾರು ಬ್ಲೇಮ್ ಮಾಡ್ಕೊಂಡ್ರು ನಂಗೆ ಐ ಡೋಂಟ್ ಕೇರ್. ಆದ್ರೆ ಸತ್ಯಾಂಶ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಫೋನಲ್ಲಿ ಕೂಡ ಪ್ರೂಫ್ ಇದೆ. ಇವಾಗ ನಾನು ಸತ್ತೋದ್ರೆ ಆ ಪ್ರೂಫ್ ನಿಮ್ಗೆ ಗೊತ್ತಾಗುತ್ತಲ್ವಾ, ಸಾಕು ನನಗೆ. ನಾನು ಅದೇ ಮಾಡ್ತೀನಿ ಇವತ್ತು. ನಾನು ಇವತ್ತು ಸತ್ತೋಗ್ತಾ ಅದು ನಿಮ್ಗೆ ನಿಜಾಂಶ ತಿಳಿಸ್ಕೊಡ್ತೀನಿ. ನಾನು ಡೆತ್ ನೋಟ್ ಕೂಡ ಬರೀತಾ ಇದ್ದೀನಿ. ಇವಾಗ ಡೆತ್ ನೋಟ್ ಕೂಡ ಬರ್ದಿ ಎಲ್ಲ ಸೂಸೈಡ್ ಮಾಡ್ಕೊಂತೀನಿ ನಾನು. ನಂಗೆ ಆಗ್ತಿಲ್ಲ. ಆಮೇಲೆ ಇದ್ರಲ್ಲಿ ಏನೇನಿದೆ ಎಲ್ಲ ನಿಮ್ಗೆ ನಾನು ಡೀಟೇಲ್ಸ್ ಹೇಳಿದ್ದೀನಿ. ಅದು ಇನ್ನೊಂದು ಏನಾದ್ರೆ ನಂದು ಇನ್ಸ್ಟಾಗ್ರಾಮ್ದು ಬೇರೆಯವ್ರಿಗೆ ಅಂದ್ರೆ ತುಂಬಾ ಜನಕ್ಕೆ ರೀಚ್ ಆಗ್ದಿರಂಗ್ ಮಾಡಿದ್ದಾರೆ. ಅಂದ್ರೆ ಸತ್ಯಾಂಶ ಗೊತ್ತಾಗ್ಬಿಡುತ್ತೆ ಜನಕ್ಕೆ ಅಂತ. ಎಷ್ಟು ಜನಕ್ಕೆ ಹೋಗುತ್ತೋ ಗೊತ್ತಿಲ್ಲ ಈ ವಿಡಿಯೋ. ಬಟ್ ಆದಷ್ಟು ಇದನ್ನ ನೀವ್ ಗೊತ್ತಿರೋರು ಇದ್ರೆ ಅದು ಅವ್ರ 10 ಜನಕ್ಕೆ ಶೇರ್ ಮಾಡಿ. ನನಗಾಗಿರೋ ಅನ್ಯಾಯ ಬೇರೆ ಯಾರಿಗೂ ಆಗೋದ್ ಬೇಡ. ನನ್ನ ಲೈಫ್ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ಗೈಸ್. ನನ್ನ ಲೈಫ್ ಟೋಟಲಿ ಹಾಳು ಮಾಡಿ ಇಟ್ಬಿಟ್ರು ಅಂತ. ಹಂಗಂತ ನಾನ್ ಕುಗ್ಗಿಲ್ಲ ಗುರು. ನಾನು ಏನ್ ಪ್ರೂವ್ ಮಾಡ್ಬೇಕೋ ಮಾಡಿದೀನಿ. ನನ್ನ ವಿಷಯಕ್ಕೆ ಬಂದವ್ರಿಗೆ ಏನ್ ತಕ್ಕ ಪಾಠ ಕಲಿಸ್ಬೇಕೋ ಕಲ್ಸಿದೀನಿ ನಾನು. ಹಂಗಂತ ನಾನು ಭಯಪಟ್ಟು ಸತ್ತೋಗ್ತಿದ್ದೀನಿ ಅಂತಲ್ಲ. ಯಾವತ್ತೂ ನಾನು ಅದ್ ಮಾಡಲ್ಲ. ಭಯಪಟ್ಟು ಸತ್ತೋಗ್ತಿರೋದಂತಲ್ಲ. ಆದ್ರೆ ನನಗಾಗಿರೋ ಅನ್ಯಾಯ ಬೇರೆಯವ್ರಿಗೆ ಆಗ್ಬಾರ್ದು ಅಂತ ಈಗಾಗ್ಲೇ ಏನೇನ್ ಸ್ಟ್ರಗಲ್ ತಗೊಂಡು ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಬಿಟ್ಟಿದೀನಿ. ನನಗಿನ್ನ ಆಗ್ತಿಲ್ಲ ಗೈಸ್. ಊಟ ಮಾಡಕ್ ಆಗ್ತಿಲ್ಲ. ಎಲ್ಲಿ ಫೋನ್ ಕಿತ್ಕೋತಾರೋ ಅಂತ ಊಟ ಮಾಡ್ತಿಲ್ಲ. ಟಿಫನ್ 3 ಟೈಮ್ ಫುಡ್ ತಿಂತದಳು ನಾನು. 3 ಟೈಮ್ ಫುಡ್ ತಿನ್ನಕ್ ಆಗ್ತಿಲ್ಲ. ಏನೇ ಇರ್ಲಿ ಜನಕ್ಕೆ ಸತ್ಯಾಂಶ ಗೊತ್ತಾಗ್ಬೇಕಷ್ಟೇ. ಪರವಾಗಿಲ್ಲ. ನನ್ನ ಲೈಫ್ ನ ಹೆಂಗೆಲ್ಲ ಮಾಡಿ ಇಟ್ಬಿಟ್ರು ಗೈಸ್. ಯಾರಿಗೂ ನಾನು ಅನ್ಯಾಯ ಮಾಡಿಲ್ಲ. ಯಾರಿಗೂ ಯಾರ ತಲೆನೂ ಹೊಡೆದಿಲ್ಲ. ನಿಯತ್ತಾಗಿ ನಾನು ಇದೀನಿ ಗೈಸ್. ನಿಯತ್ತಾಗಿ ನನ್ನ ಪಡೆಗೆ ನಾನು ಹೆಂಗೋ ನಾನು ಇದೀನಿ. ನಿಯತ್ತಾಗಿ ತಿಳ್ಕೊಂಡು ನಂದು ಏನೋ ನಾನು ಮಾಡ್ಕೊಂಡಿದ್ದೀನಿ. ಸಮಾಜದಲ್ಲಿ ಇಂಥವ್ರು ಇರ್ತಾರ. ಒಬ್ರು ಚೆನ್ನಾಗಿದ್ದಾರೆ, ಒಬ್ರು ಬೆಳೀತಿದ್ದಾರೆ ಅಂದ್ರೆ ಇಷ್ಟೆಲ್ಲ ಅನ್ಯಾಯ ಆಗುತ್ತ ಒಂದ್ ಹೆಣ್ಮಗುಗೆ. ಯಾರು ಇಲ್ಲ ಅಂದ್ರೆ ಹಿಂಗೆನಾ ಸಮಾಜ. ನನಗೆ ಅಷ್ಟೇ ನೋವು ಗೈಸ್, ಬೇರೆ ಏನು ಇಲ್ಲ. ನನಗೆ ಇಷ್ಟ ಅನ್ಯಾಯ ನಾನು ಹೆಂಗ್ ತಪ್ಪಿಸ್ಕೊಂಡು ಬಂದಿದ್ದೀನಿ ಗೊತ್ತಾಗ. ನಂಗೆ
ಅಷ್ಟು ದೂರ ನಡ್ಕೊಂಡು ಹೋಗಿದ್ದೀನಿ ಗೈಸ್, ನಡ್ಕೊಂಡು ಸ್ಟ್ರಗಲ್ ತಗೊಂಡು. ನಾನು ಯಾವತ್ತೂ ಅಷ್ಟು ನಡೆದೋಳಲ್ಲ. ನನ್ನ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಆಟೋದಲ್ಲೇ ಹೋಗ್ತೀನಿ, ನನಗಾಗಲ್ಲ ನಡೆಯೋಕ್ಕೆ. ಅಷ್ಟು ಕಷ್ಟಪಟ್ಕೊಂಡು ಹೋದ್ರು ಕೂಡ ನನ್ನಲ್ಲ ಅವ್ರ ಕಮಿಷನರ್ ಆಫೀಸ್ ಅವ್ರಿಗೆ ಮೀಟ್ ಮಾಡೋಕ್ಕೆ ನಂಗೆ ಬಿಡ್ಲಿಲ್ಲ ಗೈಸ್. ಜನ ಕೂಡ ಅವ್ರಿಗೇನೆ ಸಪೋರ್ಟ್ ಮಾಡಿ ನಾನು ಹೋಗೋದನ್ನ ಫೋಟೋ ತೆಗೆಯೋದು, ಮುಂದೆ ಇರೋರಿಗೆ ಫಾಲೋ ಮಾಡೋಕೆ ಹೇಳೋದು. ಅವರು ರೂಟೇ ದಾರಿನ ಚೇಂಜ್ ಮಾಡ್ಬಿಟ್ರು ಗೈಸ್. ಎಷ್ಟು ಅಳ್ದಿದ್ದೀನಿ ಗೊತ್ತಾ ನಾನು. ನನಗೆ ತುಂಬಾ ಇದೆಲ್ಲ ಫುಲ್ಲು, ನನಗೆ ಊಟ ಮಾಡ್ದಿಲ್ಲ, ಏನೂ ಇಲ್ಲ, ನನಗೆ ಏನ್ ಕೆಲಸ ಮಾಡೋಕ್ಕೂ ಆಗ್ತಿಲ್ಲ, ನನಗೆ ಬಾಡಿ ಸಪೋರ್ಟ್ ಕೊಡ್ತಿಲ್ಲ, ಆ ತರ ಆಗ್ತಿದೆ. ಅಷ್ಟು ನೋವು ಕೊಟ್ಟಿದ್ದಾರೆ ಗೈಸ್ ಇವರು, ಅಷ್ಟು ನೋವು ಕೊಟ್ಟಿದ್ದಾರೆ. ಈಗಾಗ್ಲೇ ಯಾರಿಗ್ಯಾರಿಗೆ ಏನ್ ತಕ್ಕ ಪಾಠ ಕಲಿಸ್ಬೇಕೋ ನನ್ನ ಕಡೆಯಿಂದ ಕಲ್ಸಿದೀನಿ. ಬಟ್ ಇನ್ನ ಅವರು ಫೋನ್ ಕಿತ್ಕೋಬೇಕು, ಅದನ್ನೇ ಮಾಡ್ತಾ ಇದ್ದಾರೆ ಅಷ್ಟೇ. ಫೋನ್ಗೋಸ್ಕರನೇ ಇದೆಲ್ಲ ಮಾಡ್ತಿರೋದು. ನನ್ನ ಫೋನ್ ತಗೊಂಡ್ರೆ ಅದ್ರಲ್ಲಿ ಸತ್ಯಾಂಶ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಮಹಿಳಾ ಕಮಿಷನರ್ ಆಫೀಸ್ಗೆ ಯಾರಾದ್ರೂ ವಿಡಿಯೋ ಶೇರ್ ಮಾಡಿ ನಿಮ್ ಸತ್ಯನ ತಿಳಿಸ್ಕೊಟ್ಬಿಟ್ಟೆ ಸತ್ತೋಗ್ತೀನಿ ಗಾಯ್ಸ್. ನಂಗೆ ಸತ್ಯ ಗೊತ್ತಾಗ್ಬೇಕಷ್ಟೇ. ನನಗೆ ಇದ್ರಿಂದ ಯಾರಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕಷ್ಟೇ. ನನ್ನ ಜೊತೆ ಇದ್ದ ಫ್ರೆಂಡ್ಸ್ ಇರ್ಬೋದು, ಅದೇ ನಿಮಗೆಲ್ಲ ಗೊತ್ತಾಗ್ಬೇಕಂತಂದ್ರೆ ಅದೇ ಇವಾಗ ನನಗೆ ಇದು ಸತ್ಯ ಗೊತ್ತಾಗ್ಬೇಕು. ದಯವಿಟ್ಟು ಈ ಪೊಲೀಸ್ ಅವರೇ ಹಿಂಗ್ ಮಾಡ್ತಾರಂದ್ರೆ ಇನ್ ಎಷ್ಟು ಮಟ್ಟಿಗೆ ಇದೆ ಸಮಾಜ, ನಮ್ ಸಮಾಜ ಅಂತ. ಯಾವ ಹೆಣ್ಮಕ್ಳಿಗೆ ಸೇಫ್ಟಿ ಇದೆ ಹೇಳಿ? ನನಗೆ ದಯವಿಟ್ಟು ನಿಮ್ ಕಡೆಯಿಂದ ನನಗೆ ಏನು ಬೇಡಪ್ಪ, ನಿಮ್ಮ ಕಡೆಯಿಂದ ನಾನೇನು ಕೇಳಿಲ್ಲ. ಈ ವಿಡಿಯೋನ ಕಮಿಷನರ್ ಆಫೀಸ್ಗೆ ಅವರಿಂದಲೇ ಸಾಧ್ಯ. ನಮ್ಮಂತ ನೊಂದಿರೋರ್ಗೆ ಅವರೇ ಅವ್ರ ಕೈಲೇ ಸಾಧ್ಯ ಇದು. ಮಹಿಳಾ ಕಮಿಷನರ್ ಅವ್ರಿಗೆ ಇದನ್ನ, ಯಾಕಂದ್ರೆ ನನ್ನ ಕೈಲಿ ಏನೂ ಮಾಡಕ್ ಆಗ್ತಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ನೀವು ಶೇರ್ ಮಾಡಿ.